ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಕಿಡಿಕಾರ್ತಿದೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು 2.5 ವರ್ಷ ಕಂಪ್ಲೀಟ್ ಆಗಿದೆ. ಒಂದೆಡೆ ಕೈನಲ್ಲಿ ನಾಯಕತ್ವ ಬದಲಾವಣೆಯ ಚರ್ಚೆ ಕೂಡ ಜೋರಾಗಿ ನಡೀತಾ ಇದೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು 2.5 ವರ್ಷ ಕಂಪ್ಲೀಟ್ ಆಗಿದೆ. ಒಂದೆಡೆ ಕೈನಲ್ಲಿ ನಾಯಕತ್ವ ಬದಲಾವಣೆ ಚರ್ಚೆ ಕೂಡ ಜೋರಾಗಿ ನಡೀತಾ ಇದೆ. ಇತ್ತ ಬಿಜೆಪಿಯಿಂದ ವೈಫಲ್ಯಗಳ ವಿಡಿಯೋ ರಿಲೀಸ್ ಅನ್ನ ಮಾಡಲಾಗಿದೆ. ಕಾಂಗ್ರೆಸ್ ವೈಫಲ್ಯ ವಿಡಿಯೋ ರಿಲೀಸ್ ಮಾಡಿ ಕಿಡಿಯನ್ನ ಕಾರ್ತಿದ್ದಾರೆ ಬಿಜೆಪಿ ಅವರು. ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ನಡೆದ ಹಗರಣಗಳು, ಬೆಲೆ ಏರಿಕೆ ಮಾಡಿದ ಬಗ್ಗೆ ವಿಡಿಯೋದಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು 2.5 ವರ್ಷ ಕಂಪ್ಲೀಟ್ ಆಗಿದೆ. ಒಂದೆಡೆ ಕೈನಲ್ಲಿ ಈ ಒಂದು ನಾಯಕತ್ವ ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಚರ್ಚೆ ಆಗ್ತಾ ಇದೆ. ಇನ್ನು 2.5 ವರ್ಷ ಪೂರೈಸಿದ ಭ್ರಷ್ಟ ಸರ್ಕಾರದ ಪೋಸ್ಟರ್ ಬಿಡುಗಡೆ ಅಂತ ಹೇಳಲಾಗ್ತಿದೆ. 1 ವಾರಗಳ ಕಾಲ ರಾಜ್ಯಾದ್ಯಂತ ಪೋಸ್ಟರ್ ಅಭಿಯಾನವನ್ನ ಮಾಡ್ತೀವಿ ಅಂತ ಬಿಜೆಪಿ ಅವರು ಹೇಳ್ತಿದ್ದಾರೆ. ರಾಜ್ಯಾದ್ಯಂತ ಪೋಸ್ಟರ್ ಬಿಡುಗಡೆ ಮಾಡಲು ಬಿಜೆಪಿ ಮೆಗಾ ಪ್ಲಾನ್ ಅನ್ನ ಮಾಡ್ಕೊಂಡಿದೆ. 2.5 ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವೆಲ್ಲ ಸಾಧನೆ ಮಾಡಿದೆ, ಏನ್ ಸಾಧನೆ ಮಾಡಿದೆ, ಜನರಿಗೆ ಎಷ್ಟು ಅನುಕೂಲ ಮಾಡಿಕೊಟ್ಟಿದೆ, ಎಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದೆ, ಅದರ ಬಗ್ಗೆ ಅಭಿಯಾನವನ್ನ ಮಾಡ್ತಾರೆ. ಕೇವಲ ದುರಾಡಳಿತ ಸಾಧನೆ ಮಾಡಿದೆ ಅಂತ ಅಭಿಯಾನ, ಕಾಂಗ್ರೆಸ್ನ ವೈಫಲ್ಯಗಳನ್ನ ಜನರಿಗೆ ತಿಳಿಸೋದಕ್ಕೆ ಬಿಜೆಪಿ ಅವರು ಪ್ಲಾನ್ ಮಾಡ್ತಿದ್ದಾರೆ. ಅಭಿವೃದ್ಧಿ ಬಿಟ್ಟು ಕೇವಲ ನಾಯಕತ್ವ ಬದಲಾವಣೆ ಚರ್ಚೆ ಮಾಡ್ತಾ ಇದ್ದಾರೆ. ಇದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಉತ್ತರಿಸಲೇಬೇಕು ಅಂತ ಆಗ್ರಹವನ್ನ ಬಿಜೆಪಿ ಅವರು ಮಾಡ್ತಾ ಇದ್ದಾರೆ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿವೇಕ್. ಸದ್ಯಕ್ಕೆ ಬಿಜೆಪಿ ಅವರು ದುರಾಡಳಿತ ಸರ್ಕಾರ ಅಂತ ಕಾಂಗ್ರೆಸ್ ವೈಫಲ್ಯಗಳನ್ನ ಎತ್ತಿ ಹಿಡಿಯುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಒಂದು ಕಡೆ ಕಾಂಗ್ರೆಸ್ ಆಗಿರಬಹುದು ಅಥವಾ ಬಿಜೆಪಿ ಆಗಿರಬಹುದು, ಎರಡೂ ಸರ್ಕಾರಗಳು ಕೂಡ ತಮ್ಮಲ್ಲಿರುವಂತಹ ಗೊಂದಲಗಳನ್ನ ಸರಿಪಡಿಸ್ಕೊಳ್ಳೋದ್ರಲ್ಲೇ ಟೈಮ್ ವೇಸ್ಟ್ ಮಾಡ್ತಾ ಬರ್ತಾ ಇದ್ದಾರೆ. ಈಗ ವಿರೋಧ ಪಕ್ಷದವರು ತಮ್ಮ ಕೆಲಸವನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಏನೆಲ್ಲ ಅಪ್ಡೇಟ್ಸ್ ಇದೆ ಈ ಒಂದು ಪೋಸ್ಟರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿವೇಕ್? ಸಾಹಿತ್ಯ ಖಂಡಿತವಾಗ್ಲೂ ಕೂಡ ಬಿಜೆಪಿ ಅವರು ಮೊದಲಿನಿಂದ ಕೂಡ ಒಂದಿಷ್ಟು ಸುಮಾರು ದಿನಗಳಿಂದ ಕೂಡ ಪದೇ ಪದೇ ಹೇಳ್ಕೊಂಡ್ ಬರ್ತಾ ಇದ್ದಿದ್ದು ಕಾಂಗ್ರೆಸ್ ನಲ್ಲಿ ನವೆಂಬರ್ ಕ್ರಾಂತಿ ಆಗುತ್ತೆ, ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಕುರ್ಚಿಯನ್ನ ಕಿತ್ಕೋತಾರೆ ಸಿದ್ದರಾಮಯ್ಯನಿಂದ ಅನ್ನೋ ಒಂದಿಷ್ಟು ಹೇಳಿಕೆಗಳನ್ನ ಕೊಡ್ತಾ ಇದ್ದು. ಅದಾದ ಬಳಿಕ ಈಗ ನವೆಂಬರ್ ಬಂದಿದ್ದ ತಕ್ಷಣವೇ ಹೊಸದಾಗಿ ಮತ್ತೊಂದು ಅಸ್ತ್ರವನ್ನ ಇಟ್ಕೊಂಡು ಮುಂದೋಗೋದಕ್ಕೆ ಈಗಾಗಲೇ ಪ್ರಾರಂಭ ಮಾಡ್ಕೊಂಡಿದ್ದಾರೆ ಬಿಜೆಪಿ ನಾಯಕರು. ಏನಂದ್ರೆ ಇಲ್ಲಿವರೆಗೂ ಕೂಡ ಅಂದ್ರೆ ನಿನ್ನೆ ಅಷ್ಟೇ 21ನೇ ತಾರೀಕಿಗೆ 2.5 ವರ್ಷಗಳ ಸರ್ಕಾರದ ಅವಧಿ ಪೂರ್ಣಗೊಂಡಿತ್ತು. ಅಲ್ಲಿಯವರೆಗೂ ಏನಾದ್ರೂ ಮುಂದಿನ ದಿನಗಳಲ್ಲಿ ಏನಾದ್ರೂ ಕಾಂಗ್ರೆಸ್ ಸಾಧನೆ ಸಮಾವೇಶ ಮಾಡಿದ್ರೆ ಆ ಸಾಧನೆ ಸಮಾವೇಶಕ್ಕೆ ಟಕ್ಕರ್ ಕೊಡೋದಕ್ಕೆ ಈಗ್ಲಿಂದಾನೇ ಸಜ್ಜಾಗಿದೆ ಬಿಜೆಪಿ ಅಂತ ಹೇಳ್ಬೋದು. ಯಾವ ರೀತಿಯಾಗಿ ಅಂದ್ರೆ ಆ 2.5 ವರ್ಷದಲ್ಲಿ ಯಾವೆಲ್ಲ ವೈಫಲ್ಯಗಳಾಗಿದೆ ಸರ್ಕಾರದಲ್ಲಿ, ಆ ಎಲ್ಲಾ ವೈಫಲ್ಯಗಳನ್ನ ಸೇರಿಸಿ ಯಾವ್ಯಾವ ಇಲಾಖೆಗಳಲ್ಲಿ ಎಷ್ಟೆಷ್ಟು ಹಗರಣಗಳಾಗಿದೆ ಈ ಎಲ್ಲಾ ವಿಚಾರಗಳನ್ನ ಇಟ್ಕೊಂಡು ಒಂದು ವಿಡಿಯೋ ಕೂಡ ಬಿಡುಗಡೆ ಮಾಡ್ತಾರೆ. ಜೊತೆಗೆ ಒಂದು ಪೋಸ್ಟರ್ ಅನ್ನ ಕೂಡ ಬಿಡುಗಡೆ ಮಾಡ್ತಾರೆ. ಆ ಪೋಸ್ಟರ್ ಅನ್ನ 1 ವಾರಗಳ ಕಾಲ ರಾಜ್ಯಾದ್ಯಂತ ಬೇರೆ ಬೇರೆ ಜಿಲ್ಲಾ ಕೇಂದ್ರಗಳಲ್ಲಾಗಿರ್ಬೋದು, ತಾಲೂಕು ಕೇಂದ್ರಗಳಲ್ಲಿ ಅಲ್ಲೆಲ್ಲರೂ ಕೂಡ ಮತ್ತೆ ಪೋಸ್ಟರ್ ಅನ್ನ ಬಿಡುಗಡೆ ಮಾಡಿ ಅಲ್ಲಿರ್ತಕ್ಕಂಥ ಕಾರ್ಯಕರ್ತರಿಗಾಗಿರ್ಬೋದು ಜನರಿಗೆ ತಲುಪಿಸುವಂತ ಕೆಲಸದಕ್ಕೆ ಈಗಾಗಲೇ ಮುಂದಾಗಿದ್ದಾರೆ ಬಿಜೆಪಿ. ಜೊತೆಗೆ ಅಂದ್ರೆ ಈಗೇನ್ ಗೊಂದಲ ನಡೀತಿದೆ ಕಾಂಗ್ರೆಸ್ ನಲ್ಲಿ ಸದ್ಯದ ಮಟ್ಟಿಗೆ, ನಾಯಕತ್ವ ಬದಲಾವಣೆ, ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಕುರ್ಚಿ ಬಿಟ್ಕೊಡ್ತಾರೆ ಅನ್ನೋ ಒಂದಿಷ್ಟು ಚರ್ಚೆಗಳ ನಡುವೆ ಕೂಡ ಬಿಜೆಪಿ ನಾಯಕರು ಏನ್ ಆಗ್ರಹ ಮಾಡ್ತಿದ್ದಾರೆ, ಪದೇ ನಾಯಕತ್ವ ಬದಲಾವಣೆ ಇಲ್ಲ ಅಂತ ಕಾಂಗ್ರೆಸ್ ಡಿಫೆಂಡ್ ಮಾಡ್ಕೊಳ್ಳೋದಾದ್ರೆ ಯಾಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಹೋಗಿ ಭೇಟಿ ಮಾಡ್ತಾರೆ, ಯಾಕೆ ಡೆಲ್ಲಿಗೆ ಹೋಗ್ತಾರೆ ಇಷ್ಟೆಲ್ಲ ನಾಯಕರು? ಇದಕ್ಕೆಲ್ಲದಕ್ಕೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಅಥವಾ ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಉತ್ತರ ಕೊಡ್ಲೇಬೇಕು. ಈ ಸರ್ಕಾರ ಈ ರೀತಿಯಾಗಿ ಮಾಡಿದ್ರೆ ಸರಿ ಹೋಗೋದಿಲ್ಲ, ಜನರಿಗೆ ಯಾವುದೇ ಅಭಿವೃದ್ಧಿ ಕೆಲಸ ಮಾಡೋದಕ್ಕೆ ಆಗ್ತಿಲ್ಲ ಈ ಸರ್ಕಾರದ ಕೈಯಲ್ಲಿ, ಸಿಎಂ ಅವರು ಖುದ್ದಾಗಿ ಅವರೇ ರಾಜೀನಾಮೆ ಕೊಟ್ಬಿಡ್ಲಿ ಅನ್ನೋ ಒಂದಿಷ್ಟು ಆಗ್ರಹವನ್ನು ಕೂಡ ಬಿಜೆಪಿ ಮಾಡೋದಕ್ಕೆ ಮುಂದಾಗಿದೆ. ಓಕೆ, ಥ್ಯಾಂಕ್ ಯು ವಿವೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ.